ಯಾಕೋ ಪುಟ್ಟ ಆಳೋದು? ನಿನಗೆ ಎಷ್ಟು ಸರಿ ಹೇಳೀನಿ ಅಳಬೇಡ ಅಂಥೇಳಿ. ನಾನೇನು ಮಾಡಲಿ? ಎಷ್ಟು ಸುಮ್ಮನೆ ಇರ್ಬೇಕು ಅನ್ಕೊತೀನಿ. ಆದ್ರೆ ನಿನಗೆ ಹೊಂಟಿದಿ ನೋಡಿನು ನಾನು ಹೆಂಗೆ ಸುಮ್ಮನಿರಲಿ? ನೀನು ಮತ್ತೆ ಯಾವಾಗ ಬರ್ತೀಯೋ ಏನೋ, ಅಲ್ಲಿವರೆಗೂ ಕಾಯಬೇಕು. ಪುಟ್ಟ ಬೇಜಾರು ಮಾಡ್ಕೋಬೇಡ. ನಿನಗೆ ನಾನು ಫೋನ್ ಕೊಡ್ಸೇನಲ್ಲ, ನಿನ್ನ ಫೋನ್ ಒಳಗಡೆ ಕಾಂಟ್ಯಾಕ್ಟ್ ಒಳಗೆ ಇರ್ಬೋದಲ್ಲ. ನೀನು ಹಿಂಗೆ ಅಳ್ಕೊಂತಾನೆ ನಾನು ಕಳಿಸಿದ್ರೆ ನನಗೆ ಹೋಗೋಕ್ಕಾರ ಮನಸ್ಸು ಬರ್ತೈತೆ, ಹೇಳಿ ನೋಡೋಣ. ಸರಿ ಸರಿ ಈಗ ಅಳ್ಬೇಡ, ಕಣ್ಣೀರು ಒರೆಸ್ಕೊ. ಮತ್ತೆ ಯಾವಾಗ ಬರ್ತಿ? ಜಲ್ದಿ ಬಾ. ನಾನು ಫೋನ್ ಮಾಡಿದಾಗೆಲ್ಲ ಫೋನ್ ಪಿಕ್ ಮಾಡು ಆತಾ? ಸರಿ ಪುಟ್ಟ, ನಿನಗೇನಾರ ತೊಂದರೆ ಆಯ್ತು ಅಂತಂದ್ರೆ ಇಮಿಡಿಯೇಟಾಗಿ ನನಗೆ ಫೋನ್ ಮಾಡು ಆತಾ? ಯಾವ ಟೈಮ್ನಾಗಾದರೂ ಫೋನ್ ಮಾಡಿದ್ರು ನಾನು ನಿನ್ನ ಕಾಲ್ನ ಪಿಕ್ ಮಾಡ್ತೀನಿ. ನಿನ್ನ ಆರೋಗ್ಯದ ಕಡೆ ಹುಷಾರು. ಅಮ್ಮ ಏನಾರ ಅಂತಾರಂತಂದು ಹೇಳಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಆಮೇಲೆ ಕೀರ್ತಿ ಬಗ್ಗೆ ಹೇಳಿದ ನೆನಪೈತಲ್ಲ, ಕೀರ್ತಿನ ಮತ್ತು ಆ ದಿನ ಒಂದು ಮಾಡೋ ಜವಾಬ್ದಾರಿ ನಿಂದು. ಸರಿ ಅಕ್ಕ, ನೀನು ಅಷ್ಟ. ಭಾವನ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ವೇದು, ಅಕ್ಕನ ಚಂದಾಗಿ ನೋಡ್ಕೊಳ್ಳೋ ಪುಟ್ಟ. ಹಾಂ ಚಿಕ್ಕಿ, ನೀನು ಅಳ್ಬೇಡ, ನೀನು ಬೇಜಾರು ಮಾಡ್ಕೋಬೇಡ. ಅಮ್ಮನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ. ಅಮ್ಮಗೆ ಯಾವುದೇ ರೀತಿ ಬೇಜಾರಾಗೋ ಥರ ನಾನು ನೋಡ್ಕೊಳ್ಳಲ್ಲ. ಆಮೇಲೆ ನೀನು ಓದಿನ ಕಡೆ ಗಮನ ಇರಲಿ ಪುಟ್ಟ. ನಿನ್ನ ಸಲುವಾಗಿ ಅಮ್ಮ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಕತ್ತಾಳಲ್ಲ. ನೀನಲ್ದೆ ಇನ್ಯಾರು ಅವಳ ಜೊತೆಗೆ ಇರ್ತಾರೆ ಹೇಳಿ, ಹೌದಲ್ಲ? ಹಾಂ ಚಿಕ್ಕಿ, ನೀನೇನು ವರಿ ಮಾಡ್ಕೋಬೇಡ. ನಾನು ಅಮ್ಮನ ಜೊತೆಗೆ ಇರ್ತೀನಿ. ಅಮ್ಮಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನೋಡ್ಕೊತೀನಿ. ಸರಿ ಪುಟ್ಟ, ಲೇಟ್ ಆಗಕತ್ತೈತಿ, ನಾವಿನ್ನು ಹೊರಡ್ತೇವೆ. ಹಾಂ ಅಕ್ಕ, ನನಗೆ ಗೊತ್ತೋ ನಿನಗೆ ತೊಂದರೆ ಆಗಕತ್ತೈತಿ ಅಂತ ಹೇಳಿ. ಆದರೆ ಏನು ಮಾಡೋದು, ಫ್ಲೈಟಿಗೆ ಡಿಲೇ ಆಗಬಾರ್ದಲ್ಲ. ಈಗ ನಾನು ಇವಾಗ ಹೋಗಿ ಚೆಕಿಂಗ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡಿಲ್ಲ ಅಂತ ಇಟ್ಕೋ, ಮತ್ತು ನನಗೆ ಫ್ಲೈಟಿಗೆ ಹೋಗೋದು ಭಾಳ ಕಷ್ಟ ಆಗ್ಬಿಡ್ತೈತಪ್ಪ. ಮತ್ತು ಮಿಸ್ ಆಗ್ತೈತಿ, ಅರ್ಥ ಮಾಡ್ಕೋ ಪುಟ್ಟ. ಸರಿ, ನಾನು ನಿನಗೆ ಹೇಳ್ದೆ ಹೋದಲ್ಲ, ಮನೆಯಿಂದನೇ ಗಾಡಿ ತೊಗೊಂಡು ಬರೋಣ ಅಂಥೇಳಿ. ನೀನೇ ದೊಡ್ಡದಾಗಿ ಬೇಡ ಕ್ಯಾಬ್ ಮಾಡ್ಕೊಂಡು ಹೋಗೋಣ, ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ, ನನ್ನ ಫ್ರೆಂಡಿಗೆ ಯಾರನ್ನೂ ಮೀಟ್ ಮಾಡಬೇಕು ಅನ್ನಕತ್ತಿ. ಈಗ ನೋಡಿಲ್ಲ, ನಿನ್ನ ಫ್ರೆಂಡು ಇಲ್ಲ, ಯಾರೂ ಇಲ್ಲ. ಇಲ್ಲ ಅಕ್ಕ, ನನಗೆ ನಿನ್ನ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು, ಹಾಗಾಗಿ ಸುಳ್ಳು ಹೇಳಿದೆ. ಆದರೆ ಡ್ರೈವರ್ ಅಂಕಲ್ ಏನಾದರೂ ಬಂದಿದ್ರ ಮತ್ತು ಮನೆಗೆ ಹೋದ್ಮೇಲೆ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಹೇಳ್ತಿದ್ರಲ್ಲ, ಹಾಗಾಗಿ ಬೇಡ ಅಂದೆ. ಈಗ ನೀನು ಒಬ್ಬಳನ್ನ ನಾನು ಹೆಂಗೆ ಕಳಿಸ್ಲಿ ಹೇಳು? ಇರು, ಡ್ರೈವರಿಗೆ ಫೋನ್ ಮಾಡ್ತೀನಿ, ಬರ್ತಾನೆ. ಅಲ್ಲಿವರೆಗೂ ನೀನು ಇಲ್ಲೇ ಇರು, ಆಯಿತಾ? ಬೇಡ ಅಕ್ಕ, ನನಗೆ ಯಾಕೋ ಅವ್ರ ಜೊತೆಗೆ ಹೋಗೋಕೆ ಇಷ್ಟ ಇಲ್ಲ. ಹೆಂಗಿದ್ರೆ ನಮ್ಮ ಪ್ರಿಯಾನ್ ಮನೆ ಇಲ್ಲೇ ಐತಲ್ಲ, ಅಲ್ಲಿ ಹೋಗ್ತೀನಿ. ಆಮೇಲೆ ಅಲ್ಲೇ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ನೀನೇನು ಚಿಂತೆ ಮಾಡಬೇಡಕ್ಕ, ನೀನು ನನಗೆಲ್ಲ ಹೇಳ್ಕೊಟ್ಟಿಯಲ್ಲ. ಸರಿ, ಹುಷಾರು ಏನೋ. ನಾನು ಫ್ಲೈಟ್ ಹತ್ತೋ ತನಕ ನನ್ನ ಮೊಬೈಲ್ ಆನ್ ಒಳಗಡೆ ಇರ್ತೈತಿ. ಅಲ್ಲಿ ಹೋದ್ಮೇಲೆ ನಾನು ಫ್ಲೈಟ್ ಮೋಡಿಗೆ ಹಾಕ್ತೀನಿ. ಅಲ್ಲಿವರೆಗೂ ಏನಾದರೂ ಸಹಿತ ನನಗೆ ಮೆಸೇಜ್ ಕಳಿಸು ಏನೋ. ಸರಿ ಅಕ್ಕ, ನೀನು ಫ್ಲೈಟ್ ಹತ್ತಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸಲ ವಿಡಿಯೋ ಕಾಲ್ ಮಾಡ್ತೀಯಾ ಪ್ಲೀಸ್? ಆಯಿತು ಪುಟ್ಟ. ಇಷ್ಟು ಎಮೋಷ್ನಲಿ ನೀನು ಹಿಂಗೆ ಮಾತಾಡಕತ್ರೆ ಹೆಂಗೆ ಹೇಳು? ನನಗೂ ನಿನ್ನನ್ನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಒಂದು ಕೆಲಸ ಮಾಡು, ಆದಷ್ಟು ಬೇಗ ನಿನಗೂ ನಾನು ವೀಸಾ ಎಲ್ಲ ಮಾಡಿಸ್ಕೊಟ್ಬಿಡ್ತೀನಿ, ಬಂದುಬಿಡ್ತೀಯಾ ಅಲ್ಲೇ? ಹಾಂ ಚಿಕ್ಕಿ, ನೀನು ಅಲ್ಲೇ ಬಂದುಬಿಡಲ್ಲ. ಈ ಅಜ್ಜಿ ಕೈಯಾಗಿನ ಕಾಟನ್ನು ತಪ್ತೈತಿ, ಏನು ಟೆನ್ಷನ್ ಇರಲ್ಲ. ಅಲ್ಲಿ ನಾನು, ನೀನು, ಅಪ್ಪ, ಅಮ್ಮ ಎಲ್ಲರೂ ಚೆಂದಾಗಿರ್ಬೋದು. ಬೇಡವೇದು, ಅಲ್ಲೇ ನೀವು ಅಷ್ಟೇ ಇದ್ರೆ ಚಂದ. ನನಗಿಲ್ಲೇ ಎಷ್ಟೊಂದು ಕೆಲಸ ಇದಾವಪ್ಪ, ಅಲ್ಲಿಗೆ ಬಂದುಬಿಟ್ರೆ ನೋಡು, ಅದಕ್ಕೂ ರೆಡಿ ಇಲ್ಲ, ಇದಕ್ಕೂ ರೆಡಿ ಇಲ್ಲ. ಸಾರಿ ಅಕ್ಕ. ಒಂದು ಕೆಲಸ ಮಾಡಿರಿ, ಆದಷ್ಟು ಬೇಗ ಅಲ್ಲಿದೆಲ್ಲ ಕೆಲಸ ಮುಗಿಸ್ಕೊಂಡು ನೀವೇ ಇಲ್ಲೇ ಬಂದುಬಿಡ್ರಿ. ಇಷ್ಟು ಸೇರಿ ನಾವಿಲ್ಲ ಇಂಡಿಯಾದೊಳಗಡೆ ಆರಾಮಾಗಿರ್ಬೋದು. ಸರಿ ಆಯ್ತು, ಹುಷಾರು. ನಾನು ಬರಲಿ. ಬಾಯ್ ಅಕ್ಕ, ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ. ವೇದು, ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ ಪುಟ್ಟ. ಥ್ಯಾಂಕ್ಸ್ ಚಿಕ್ಕಿ. ಆಮೇಲೆ ಅಲ್ಲಿ ಹೋಗಿ ಮುಟ್ಟಿದ ಕೂಡಲೇ ಫೋನ್ ಮಾಡಬೇಕೇನೋ? ಸರಿನಮ್ಮ, ಅಲ್ಲಿ ಹೋದ ತಕ್ಷಣ ನಾನು ಫೋನ್ ಮಾಡ್ತೇನೆ, ಆಯ್ತಾ? ನೀನು ಸುಮ್ಮನೆ ಸ್ವಿಚ್ ಆಫ್ ಬರತೈತಿ, ನಾಟ್ ರೀಚಬಲ್ ಐತಿ ಅಂತ ಹೇಳಿ ಟೆನ್ಷನ್ ಎಲ್ಲ ಮಾಡ್ಕೋಬೇಡ. ಬಿಫೋರ್ ಲೀವಿಂಗ್ ಐ ವಿಲ್ ಟೆಕ್ಸ್ಟ್ ಯು. ರೀಚ್ ಆದ್ಮೇಲೆ ಕೂಡ ನಿನಗೆ ಕಾಲ್ ಮಾಡ್ತೇನೆ, ಆಯ್ತಾ? ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಯಾವಾಗಲೂ ಬ್ರೇವ್ ಆಗಿನೇ ಇರು ಏನು. ಸರಿ, ಬಾಯ್. ಬಾಯ್ ಅಕ್ಕ. ವೇದು, ನಡಿಪುಟ. ಹಾಂ ಅಮ್ಮ. ವೇದು, ಅಕ್ಕನ ಚಂದಾಗಿ ನೋಡ್ಕೊಳ. ಅವಳೇನಾದ್ರು ಅಂದ್ಲು ಅಂತ ಹೇಳಿ ಬೇಜಾರು ಮಾಡ್ಕೋಬೇಡ. ಇಲ್ಲ ಚಿಕ್ಕಿ, ನನ್ನ ಜೀವನದೊಳಗಡೆ ನೀನು ಅಮ್ಮ ಮುಖ್ಯವಾದ ಪಾತ್ರ. ನಿಮ್ಮನ್ನು ಹೆಂಗೆ ನಾನು ಬೇಜಾರು ಮಾಡಲಿ ಹೇಳು? ನನಗೆ ಓದೋಕ್ಕೆಲ್ಲ ಇಷ್ಟ ಇಲ್ಲ, ಆದರೆ ಅಮ್ಮನ ಕನಸನ್ನ ನುಚ್ಚು ನೂರು ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಹಾಗಾಗಿ ಅವಳ ಕನಸನ್ನ ನೆರವೇರ್ಸೋಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು. ಇಲ್ಲ ಅಂದಿದ್ರೆ ನಾನು ಯಾವಾಗೋ ಇಂಡಿಯಾಗೆ ಬಂದು ಸೆಟ್ಲ್ ಆಗಿಬಿಡ್ತಿದ್ದೆ. ಅಲ್ಲಿರೋದು ನನಗೂ ಇಷ್ಟ ಇಲ್ಲ ಚಿಕ್ಕಿ. ನೀನು ಬಂದರೆ ನನಗೆ ಎಷ್ಟು ಖುಷಿ ಗೊತ್ತಾ? ನಿನ್ನ ಜೊತೆಗೆ ಇರೋಕೆ ನನಗೆ ಭಾಳ ಖುಷಿ. ಆದರೆ ಏನು ಮಾಡೋದು, ಅಲ್ಲಿ ಅಮ್ಮ ನನ್ನ ಸಲುವಾಗಿ ಇಷ್ಟೆಲ್ಲ ಕಷ್ಟಪಡ್ತಿರ್ಬೇಕಾದ್ರೆ ನಾನು ಬರಲ್ಲ ಅಂದ್ರೆ ಅವಳಿಗೆ ಬೇಜಾರಾಗ್ತೈತಿ. ಆಮೇಲೆ ಅಲ್ಲೇ ಅವಳು ಎದುರು ಸಲುವಾಗಿ ಏನು ಮಾಡಕತ್ತಾಳ ಅನ್ನೋದು ನನಗೆ ಅರ್ಥ ಆಗ್ತೈತಿ. ನಾನು ಸಣ್ಣವನೇ ಇರ್ಬೋದು, ಆದರೆ ಅದನ್ನು ಯಾವುದನ್ನು ತಿಳ್ಕೊಳ್ದೇ ಇರೋ ಅಷ್ಟು ಸಣ್ಣ ಬುದ್ಧಿ ನನಗಿಲ್ಲ ಚಿಕ್ಕಿ. ಈ ವಯಸ್ಸಿಗೆ ಎಷ್ಟು ಮೆಚುರಿಟಿ ಐತಿ ನಿನಗೆ? ಸರಿ ಬಿಡು, ಇನ್ನು ನನಗೆ ಯಾವ ಟೆನ್ಷನ್ ಇಲ್ಲ, ಹುಷಾರು. ಸರಿ ಚಿಕ್ಕಿ, ಬಾಯ್, ಟೇಕ್ ಕೇರ್. ಬಾಯ್ ಕಣೋ. ಮಿಸ್ ಯು ಚಿಕ್ಕಿ. ಮಿಸ್ ಯು ಕಣೋ. ಅಮ್ಮ ನಡಿ. ಬಾಯ್ ಸಂಧ್ಯಾ ಪುಟ್ಟ. ಅಕ್ಕ, ಬಾಯ್ ಹೇಳ್ಕೊಂತ ಇಲ್ಲೇ ನಿಂತಿ. ಆಮೇಲೆ ನಿನಗೆ ಅಲ್ಲಿ ಒಳಗೆ ಹೋಗಕ್ಕೆ ಲೇಟ್ ಆಗ್ಬಿಟ್ಟಂದ್ರೆ ಆಮೇಲೆ ಫ್ಲೈಟ್ ಮಿಸ್ ಆಗ್ತೈತಿ. ನೀನು ಬೇಗ ಹೋದ್ರೆ ಬೇಗ ಬರೋಕ್ಕಾಗ್ತೈತಿ. ಹೇಳಿದ್ದೆಲ್ಲ ನೆನಪೈತಲ್ಲ, 5-6 ಮಂತ್ಸ್ ಒಳಗಡೆ ಬಂದ್ಬಿಡ್ಬೇಕು. ಎಲ್ಲ ಸಾರ್ಟ್ ಔಟ್ ಆಯಿತು ಅಂತಂದ್ರೆ ಇಲ್ಲೇ ಬಂದು ಇದ್ಬಿಡೋಣ ಎಲ್ಲರೂ ಸೇರಿ. ಸರಿ ಪುಟ್ಟ, ಆದಷ್ಟು ಬೇಗ ಎಲ್ಲ ಸರಿ ಮಾಡ್ಕೊಳಕ್ಕೆ ನೋಡ್ತೀನಿ. ಬಾಯ್, ನಡಿವೇದು. ಅಕ್ಕ, ನೀನು ಹೋಗಕತ್ತಿದ್ದು ನನಗೆ ಭಾಳ ಸಂಕಟ ಆಗ್ತೈತೆ ಕಣೆ. ಆದರೆ ಏನು ಮಾಡೋದು, ನಿನ್ನನ್ನು ಕಳಿಸ್ಕೊಡ್ದ ವಿಧಿನೇ ಇಲ್ಲ. ಸರಿ ಕೊಡು, ಬಾಯ್, ಹ್ಯಾಪಿ ಜರ್ನಿ. ಏನು ಮಾಡೋಕ್ಕಾಗಲ್ಲ, ರಿಯಾಲಿಟಿನ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಾನು ನನ್ನ ಸಲುವಾಗಿ ಯೋಚನೆ ಮಾಡಿದ್ರೆ ಪಾಪ ಅವಳ ಜೀವನ ಹಾಳು ಮಾಡ್ಕೊಂಡು ಬರ್ಬೇಕಾಗ್ತೈತಿ. ಬೇಡ, ಎಲ್ಲ ಇದ್ದರೂ ನಮ್ಮ ಅಕ್ಕ, ಅಕ್ಕನ ಮಗ, ಭಾವ ಎಲ್ಲ ಚೆಂದಾಗಿರಲಿ. ನಮ್ಮ ಭಾವನೂ ಆದಷ್ಟು ಬೇಗ ಅವ್ರ ಕೆಟ್ಟ ಗುಣದಿಂದ ವಾಪಸ್ ಬಂದು, ಅಂದ್ರೆ ಅವ್ರು ಇವಾಗ ಹೆಂಗಂದಾರಲ್ಲ ಅದು ಬದಲಾವಣೆ ಆಗಬೇಕು. ಅವ್ರ ಪ್ರಪಂಚದೊಳಗಡೆ ನಮ್ಮಕ್ಕ, ಅವ್ನ ಮಗ ಅಷ್ಟೇ ಇರಬೇಕು. ಹಂಗಾದ್ರೆ ಸಾಕಪ್ಪ ದೇವ್ರೆ. ನಾನು ಯಾವಾಗಲೂ ನಮ್ಮ ಅಕ್ಕನ ಜೀವನ ಚೆನ್ನಾಗಿರ್ಬೇಕಂತನೇ ಬಯಸೋಳು. ಅವಳು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ನನ್ನ ಸಲುವಾಗಿ ಅವಳು ತ್ಯಾಗ ಎಷ್ಟೆಲ್ಲ ಮಾಡ್ಯಾಳ. ಮಿಸ್ ಯು ಕಣೆ ಅಕ್ಕ. ಅಮ್ಮ, ಏನ್ರಿ ನೀವು ಯಾವಾಗ ನೋಡಿದ್ರೆ ತಲೆ ಬಡಿತಾನೆ ಇರ್ತಿರಲ್ಲ? ನಿಮ್ಗೇನು ತಲೆಗಿಲಿ ಸರಿ ಐತಿಲ್ಲ? ಸಂಧ್ಯಾ ಅವರೇ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲ. ಅಯ್ಯೋ, ನೀವು ಈ ರೀತಿ ಒಳಗೆ ನೋಡೋಕೆ ನನ್ನ ಹತ್ರ ಆಗಲ್ಲಪ್ಪ.
ನೀವೇನಾರು ಅಂತೀರೇನೋ ಅಂದ್ಕೊಂಡು ನಾನು ಸುಮ್ಮನೆ ಜಗಳಕ್ಕೆ ಮುಂದೆ ಬಂದ್ರೆ ನೀವು ನೋಡಿದ್ರೆ ಅಳ್ಕೊಂತ ನಿಂತಿರಲ್ಲ. ಯಾಕ್ರಿ? ನಾನು ಹಂಗೆ ಸಿಟ್ಟು ಮಾಡಿದ್ದು ನೀವು ಏನಾರು ಬೇಜಾರಾತ? ಸಾರಿ ಸಂಧ್ಯಾ ಅವರೇ. ಇರಲಿ ಬಿಡ್ರಿ, ಇದ್ರೊಳಗೆ ನಿಮ್ದೇನೂ ತಪ್ಪಿಲ್ಲ. ನಾನು ನಿಮ್ಮನ್ನು ನೋಡ್ದೆ ಬಂದು ತಲೆ ಬಡಿಸ್ಬಿಟ್ಟೆ. ಸಾರಿ. ಇನ್ನು ನೀವು ನನಗೆ ಸಾರಿ ಕೇಳ್ತಾ ಇದ್ದೀರಾ? ನಿಮ್ಮ ಕಡೆಯಿಂದ ತಪ್ಪೈತಿ ಅಂತ ಅನ್ನಕತ್ತೀರಾ? ಏನ್ರಿ ನೀವು ಹಿಂಗೆ ಯಾಕೆ ಇಷ್ಟು ಸಾಫ್ಟ್ ಆಗಿಬಿಟ್ರಿ? ನೀವು ಒಳ್ಳೆ ಪುಲಂದೇವಿ ಥರ ನನ್ನ ಜೊತೆ ಜಗಳ ಮಾಡ್ತಿರ್ಬೇಕು ಅಂದ್ರೆ ಮಾತ್ರ ನನಗೆ ಇಷ್ಟ. ಅದು ಅದಕ್ಕೆಲ್ಲ ಇವಾಗ ನಾನು ಮೂಡಿಲ್ಲ ರೀ. ಸರಿ, ನಾನು ಮತ್ತೆ ಸಿಗ್ತೇನಂತೆ, ಬಾಯ್. ಅಯ್ಯೋ ಏನಾಯ್ತು ಇವ್ರೀಗ? ಸಂಧ್ಯಾ ಅವರೇ ಒಂದು ನಿಮಿಷ ಇರ್ರಿ. ಹಲೋ ಸಂಧ್ಯಾ ಅವರೇ. ಸಂಧ್ಯಾ ಅವರೇ, ಪ್ಲೀಸ್, ನನ್ನ ಮನಸ್ಸಿಗೆ ಸ್ವಲ್ಪ ಭಾಳ ಬೇಜಾರಾಗೈತಿ. ದಯವಿಟ್ಟು ಇವತ್ತು ನನ್ನ ಮಾತಾಡ್ಸ್ಬೇಡ್ರಿ ಪ್ಲೀಸ್. ನೀವು ಖುಷಿಯಿಂದ ಇಟ್ಕೊಂಡು ಮಾತಾಡ್ಸ್ಬೇಡ್ರಿ ಅಂತಿದ್ರೆ ನಾನು ಹೋಗ್ಬಿಡ್ತಿದ್ನೋ ಏನೋ. ಆದರೆ ನಿಮ್ಮನ್ನು ಈ ರೀತಿ ಬೇಜಾರು ಒಳಗಡೆ ನೋಡೋದು ನನ್ನ ಹತ್ರ ಇಷ್ಟ ಆಗಕತ್ತಿಲ್ಲ. ಪ್ಲೀಸ್, ನಾನು ನಿಮ್ಮ ಫ್ರೆಂಡು ಅಂತಂದು ಹೇಳಿ ಬೇಡ. ನೀವು ಫ್ರೆಂಡ್ ಅಂತ ಒಂದ್ಸಲ ಒಪ್ಕೊಂತೀರಿ, ಒಂದ್ಸರಿ ಇಲ್ಲ ಪರವಾಗಿಲ್ಲ. ನೀವು ನನಗೆ ಟ್ರೀಟ್ ಅಂತ ಕೊಡಿಸ್ಲಿಲ್ಲ, ಆದ್ರೆ ನಾನು ನಿಮ್ಮನ್ನು ಫ್ರೆಂಡ್ ಅಂತ ಒಪ್ಕೊಂಡೀನಿ. ನಿಮ್ಮ ಕಷ್ಟ ಏನು ಅಂತ ಹೇಳ್ಬೋದಲ್ಲ? ಅದು ಬೇಡ, ಸುಮ್ಮನೆ ಯಾಕೆ? ಅಯ್ಯೋ ಸಂಧ್ಯಾ ಅವರೇ ಒಂದು ನಿಮಿಷ ಇರ್ರಿ. ಅಲ್ಲ ಅಭಿ ಅವರೇ, ನಿಮ್ಗೆ ಯಾಕೆ ನನ್ನ ಮೇಲೆ ಅಷ್ಟು ಕನ್ಸರ್ನು? ಅಲ್ಲ ರೀ, ನೀವು ನನ್ನ ಫ್ರೆಂಡ್ ಅಂತ ಅಂದಮೇಲೆ ಯಾರು ಫ್ರೆಂಡ್ ಬೇಜಾರಲ್ಲಿದ್ರೆ ಅವ್ರು ಯಾಕೆ ಆ ಬೇಜಾರಲ್ಲಿದ್ದಾರೆ ಅಂತಂದೇಳಿ ಆ ಬೇಜಾರಿಂದ ಹೊರಗೆ ತರಬೇಕಾಗಿದ್ದು ಇನ್ನೊಂದು ಫ್ರೆಂಡಿನ ಧರ್ಮ ಅಲ್ಲೇನ್ರಿ? ನೀವು ನನ್ನನ್ನು ಫ್ರೆಂಡ್ ಅಂತ ಒಪ್ಕೊಂಡಿಲ್ಲ, ಸರಿ, ನೀವು ನನ್ನನ್ನು ಕೇಳಬೇಡ್ರಿ. ಆದ್ರೆ ನಾನು ನಿಮ್ಮನ್ನು ಫ್ರೆಂಡ್ ಅಂತ ಒಪ್ಕೊಂಡೇನಲ್ಲ? ಛೇ, ಈ ಹುಡುಗ ನನ್ನ ಪದೇ ಪದೇ ಮನಸ್ಸು ಗೆಲ್ತಾನೆ. ನಾನು ಎಷ್ಟು ಇವರಿಂದ ದೂರ ಹೋಗ್ಬೇಕಂತ ಅನ್ಕೊತೀನಿ, ಆದರೆ ಇವರು ನನ್ನನ್ನು ಇವರಿಂದ ದೂರ ಹೋಗೋಕೆ ಕೊಡಕತ್ತಿಲ್ಲ. ಏನು ಮಾಡಲಿ? ಪ್ಲೀಸ್ ಸಂಧ್ಯಾ, ಅಟ್ಲೀಸ್ಟ್ ನಿಮ್ಮ ಖುಷಿ ಒಳಗಡೆ ನನಗೆ ಪಾಲಿಲ್ಲ ಅಂದ್ರೆ ದುಃಖದೊಳಗಡೆ ಆದರೂ ಪಾಲು ಕೊಡ್ಬೋದಲ್ಲ? ನನ್ನಿಂದ ನಿಮಗೆ ತೊಂದರೆ ಆಗೋದು ಬೇಡ. ನನ್ನ ದುಃಖನ ನಾನು ಯಾರಿಗೂ ಹಂಚ್ಕೊಳಕ್ಕೆ ಇಷ್ಟಪಡಲ್ಲ. ನನ್ನ ದುಃಖ ನನ್ನಲ್ಲೇ ಇರಲಿ. ಈ ಹುಡುಗಿ ಲೈಫ್ ಒಳಗಡೆ ಏನೋ ಆಗೈತಿ, ಹಾಗಾಗಿ ಇವರು ಹೊರಗಡೆ ನೋಡೋ ಥರ ಮನಸ್ಸೊಳಗಡೆ ಇಲ್ಲ. ಅದೇನಂತ ಇವತ್ತು ನಾನು ತಿಳ್ಕೊಳ್ಳೇಬೇಕು. ಇಲ್ಲಿ ನೋಡಿ ಸಂಧ್ಯಾ, ನೀವು ಭಾಳ ರಫು ಹಾರ್ಶು ಅಂತ ನಾನು ಅಂದ್ಕೊಂಡಿದ್ದೆ. ನೀವು ಯಾವ ರೀತಿ ಕಾಣ್ತಿರಲ್ಲ ಆ ರೀತಿ ರಿಯಲ್ ಆಗಿ ಇಲ್ಲ. ನೀವು ಇರೋ ಲೈಫ್ಗೂ ನೀವು ಲೀಡ್ ಮಾಡ್ತಾ ಇರೋ ಲೈಫ್ಗೂ ಭಾಳ ಡಿಫ್ರೆನ್ಷಿಯೇಟ್ ಐತೆ ಅಂತ ನನಗೆ ಅನ್ಸಕತ್ತೈತಿ. ಪ್ಲೀಸ್ ಇಲ್ಲಿ ನೋಡ್ರಿ, ಒಂದೆರಡು ಸರಿ ನಾನು ನೀವು ಮೀಟ್ ಆಗಿವಿ, ಮಾತಾಡಿವಿ ಅಂತಂದ ತಕ್ಷಣ ನೀವು ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲ, ನಾನು ನಿಮ್ಮ ಕ್ಲೋಸ್ ಫ್ರೆಂಡ್ ಅಲ್ಲ. ನನ್ನ ಜೀವನದ ಸ್ಟೋರಿ ಎಲ್ಲ ನಿಮ್ಗೆ ಹೇಳಬೇಕು ಅನ್ನೋ ಅವಶ್ಯಕತೆನೂ ನನಗಿಲ್ಲ. ಸರಿ, ನಿಮ್ಮ ಇಷ್ಟ. ನಿಮಗೆ ಇಷ್ಟ ಇದ್ದರೆ ಹೇಳ್ಕೊಬೋದು, ಇಲ್ಲ ಅಂದರೆ ಪರವಾಗಿಲ್ಲ, ನಾನು ಹೊರಡ್ತೀನಿ. ಇನ್ಮೇಲೆ ನನಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ನಿಮ್ಮ ಫ್ರೆಂಡು ಅಂತ ತಿಳ್ಕೊಂಡಿದ್ರೆ ಇಷ್ಟೊತ್ತಿಗೆ ನೀವೆಲ್ಲ ಹೇಳ್ತಿದ್ರಿ. ಸರಿ, ಒಂದು ನಿಮಿಷ ನಿಮ್ಮ ಫೋನ್ ಕೊಡ್ರಿ. ನಿಮ್ಮ ಮೊಬೈಲಿಂದ ನಾನು ನಂಬರ್ನ ಡಿಲೀಟ್ ಮಾಡಿಬಿಡ್ತೀನಿ. ಸುಮ್ಮನೆ ನೀವು ಬ್ಲಾಕಿಗೆ ಹಾಕ್ತೀನಿ ಅಂತೀರಿ. ಟೆಸ್ಟ್ ಮಾಡೋಕ್ಕಂತಂದು ಹೇಳಿ ನಾನು ಫೋನ್ ಮಾಡ್ತೀನಿ. ಆವಾಗ ಮತ್ತೆ ನಮ್ಮ ಫ್ರೆಂಡ್ಶಿಪ್ಪು ಕಂಟಿನ್ಯೂ ಆಗ್ತೈತಿ. ಹಾಗಾಗಿ ಈ ಸಾರಿ ಇಲ್ಲಿಗೆ ಕಟ್ ಆಗಿಬಿಡಲಿ. ನನಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನೇನೋ ಒಂದು ಸ್ವಲ್ಪ ಮುಂದುವರಿತಾ ಇದ್ದೆ ಅಂತ ಅನ್ನಿಸ್ತೈತಿ. ಸೊ ನೀವು ಇವತ್ತು ನನಗೆಲ್ಲ ತೋರಿಸ್ಕೊಟ್ಬಿಟ್ರಿ ನಾನು ಮಾಡ್ತಾ ಇರೋದು ತಪ್ಪು ಅಂತಂದು ಹೇಳಿ. ಸರಿ, ಯು ಕ್ಯಾರಿ ಆನ್. ನಾನು ನಿಮಗೆ ಬೆಸ್ಟ್ ಫ್ರೆಂಡ್ ಅಲ್ಲ, ನೀವು ನನಗೆ ಫ್ರೆಂಡ್ ಅಲ್ಲ, ಆಯಿತಾ? ನಿಮ್ಮ ಫೋನ್ ನಂಬರ್ನ ನನ್ನ ಮೊಬೈಲಿಂದ ಡಿಲೀಟ್ ಮಾಡಿಬಿಡ್ರಿ. ಬೇಡ, ನನ್ನ ಮೊಬೈಲಿಂದ ನಾನು ಡಿಲೀಟ್ ಮಾಡಬೇಕಲ್ಲ, ನಿಮ್ಮ ಮೊಬೈಲಿಂದ ನನ್ನ ಫೋನ್ ನಂಬರ್ನ ಡಿಲೀಟ್ ಮಾಡಿಬಿಡ್ರಿ. ಪ್ಲೀಸ್ ಲೀವ್ ಮಿ ಅಲೋನ್. ಅದನ್ನು ನಾನು ಹೇಳ್ತಿರೋದು, ನಿಮ್ಮ ಮೊಬೈಲಿಂದ ನನ್ನ ನಂಬರ್ನ ಡಿಲೀಟ್ ಮಾಡಿಬಿಡ್ರಿ. ನಾನು ಇವಾಗಲೇ ಡಿಲೀಟ್ ಮಾಡಿಬಿಡ್ತೀನಿ. ಯಾಕೆ ನೀವು ನನಗೆ ಇಷ್ಟು ವೀಕ್ ಮಾಡಕತ್ತೀರಿ? ನಾನು ಏನು ತಪ್ಪು ಮಾಡಿದೆ ಅಂತಂದು ಹೇಳಿ ನೀವು ನನ್ನನ್ನು ಬಿಟ್ಟು ಹೋಗಕತ್ತಿಲ್ಲ? ಸಂಧ್ಯಾ, ನೀವು ಅಂದ್ಕೊಂಡಿರ್ಬೋದು ನಾನು ಸಿಕ್ಸಿಕ್ ಹುಡುಗಿಯರ ಜೊತೆಗೆಲ್ಲ ಹಿಂಗೆ ಮಾತಾಡ್ತೀನಿ ಅಂತೇಳಿ. ನಾನು ಮೊದಲೇ ಹುಡುಗಿಯರು ಅಂತಂದ್ರೆ ಭಾಳ ಹೇಟ್ ಮಾಡ್ತಿದ್ದೆ. ಆದ್ರೆ ನನಗೆ ಯಾವಾಗ ನೀವು ಸಿಕ್ಕ್ರಿ ಆವಾಗ ಆ ಮನಸ್ಥಿತಿನ ಬದಲಾಗ್ಬಿಡ್ತು. ನಿಜವಾಗ್ಲೂ ಸಂಧ್ಯಾ, ಪ್ಲೀಸ್ ನಾನು ಅರ್ಥ ಮಾಡ್ಕೊತೀರಂತ ಅಂದ್ಕೊಂಡೇನಿ. ಇವಾಗ ನಾನು ಏನು ತಪ್ಪು ಮಾಡಿದೆ ಅಂತಂದು ಹೇಳಿ ನೀವು ಈ ರೀತಿ ಹಾಳಾಕತ್ತೀರಿ? ಇಲ್ಲ, ನಿಮ್ಮ ಈ ಮಾತಿಗೆ ನಾನು ಎಲ್ಲಿ ಕರಗ್ಬಿಡ್ತೇನೆ ಅಂತ ಹೇಳಿ. ಸೊ ವಾಟ್? ನಾವಿಬ್ಬರು ಫ್ರೆಂಡ್ಸ್ ಆಗಿರೋದ್ರೊಳಗಡೆ ಯಾವುದೇ ರೀತಿ ತಪ್ಪಿಲ್ಲ ಅಲ್ಲ? ನಮ್ಮ ಮನಸ್ಸೊಳಗಡೆ ಯಾವುದೇ ರೀತಿ ಕೆಟ್ಟ ಯೋಚನೆಗಳು ಇಲ್ಲ ಅಲ್ಲ? ಆದ್ರೆ ನೋಡೋರ ಹತ್ರ ಹಂಗೆ ಅನ್ಸೋದಿಲ್ಲಲ್ಲ. ಅವರಿಗೆ ನಾವಿಬ್ರು ಬೇರೆ ಥರನ ಕಾಣಿಸೋದು. ಅಲ್ಲ ರೀ, ನೀವು ನಿಮ್ಮ ಸಲುವಾಗಿ ಬದುಕಬೇಕು, ನಾನು ನನ್ನ ಸಲುವಾಗಿ ಬದುಕಬೇಕು. ಬೇರೆದವ್ರು ಏನೋ ಅನ್ಕೊಂತಾರೆ ಅಂತಂದು ಹೇಳಿ ಅವ್ರ ಸಲುವಾಗಿ ನಾವು ನಮ್ಮ ಸ್ನೇಹನೆಲ್ಲ ಬಿಡೋಕ್ಕಾಗ್ತದಾ? ಯಾವತ್ತಿದ್ರೂ ಒಂದು ತಿಳ್ಕೊಳ್ರಿ, ನಿಮ್ಮ ಜೀವನನ ನೀವೇ ಸರಿಯಾಗಿ ರೂಪಿಸ್ಕೋಬೋದು. ಇನ್ನೊಬ್ರ ಮೇಲೆ ನೀವು ಡಿಪೆಂಡ್ ಆಗಿ ಅವ್ರು ಹಂಗೆ ಅನ್ಕೊಂತಾರೆ, ಇವ್ರು ಹಿಂಗೆ ಅನ್ಕೊಂತಾರೆ ಅಂತೇಳಿ ಜೀವನ ಮಾಡ್ಕೊಳಕತ್ತೀರಿ ಅಂತ ಅನ್ಕೊಳ್ರಿ. ಯಾವತ್ತೂ ನೀವು ನಿಮ್ಮ ಜೀವನದಾಗ ಗುರಿ ತಲುಪಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿ ಅಭಿ ಅವರೇ, ನೀವು ಇಂಡಿಪೆಂಡೆಂಟ್ ಆಗಿ ಬದುಕಿರ್ಬೋದು, ಅದು ನಿಮಗೆ ಸರಿನೂ ಅನ್ನಿಸ್ತಿರ್ಬೋದು. ಆದ್ರೆ ನಾನು ನಮ್ಮ ಅಕ್ಕನ ನೆರಳೊಳಗಡೆ ಬೆಳೆದಂತವಳು. ಅದಕ್ಕೆ ನೀವು ನಿಮ್ಮ ಮಕ್ಕಂಗೆ ಹೆದರ್ತಿರೋದಾ? ನಾನು ನಮ್ಮ ಅಕ್ಕಂಗೆ ಹೆದರೋ ಅವಶ್ಯಕತೆ ಇಲ್ಲ. ನಮ್ಮ ಅಕ್ಕನ ಮರ್ಯಾದೆ ಕಳೆಯೋ ಕೆಲಸ ಅಂತೂ ನಾನು ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ನನಗೆ ನಮ್ಮ ಅಕ್ಕನೇ ಉಸಿರು, ನಮ್ಮ ಅಕ್ಕನ ಜೀವನ. ನಾನು ಅವಳ ಸಲುವಾಗಿನೇ ಬದುಕಿರೋದು, ಅವಳಿಂದನೇ ನಾನು ಬದುಕಿರೋದು. ಏನ್ರಿ ನೀವು ಈ ಕಾಲದೊಳಗಡೆ ಈ ರೀತಿ ಮಾತಾಡೋರು ಸಿಗ್ತಾರಂತಂದ್ರೆ ನಿಜವಾಗ್ಲೂ ಐ ಕಾಂಟ್ ಬಿಲೀವ್ ಇಟ್. ಸುಮ್ಮನೆ ಇರ್ರಿ ಅಭಯ್ ಅವರೇ, ನಮ್ಮ ಅಕ್ಕನ ಬಗ್ಗೆ ನಿಮಗೇನು ಗೊತ್ತು? ಅಲ್ಲ ರೀ, ಅಕ್ಕ ತಂಗಿ ಅಣ್ಣ ತಮ್ಮ ಅಂತೇಳಿ ಎಲ್ರಿಗೂ ಇರ್ತಾರ. ಹಂಗಂತಂದು ಹೇಳಿ ನೀವು ಈ ರೀತಿ ಮಾತಾಡಿ ಬಿಲ್ಡಪ್ ಕೊಡೋ ರೇಂಜಿಗೇನು ಯಾರು ಇರಲ್ಲ. ನನಗೊಬ್ಳು ತಂಗಿ ಅದಳ, ಸೊ ಅವಳ ಜೀವನಕ್ಕೆ ಏನು ಬೇಕೋ ಅದನ್ನ ನಾನು ಮಾಡ್ತೀನಿ, ನನ್ನ ಜೀವನಕ್ಕೆ ಏನು ಬೇಕೋ ಅದನ್ನ ಅವಳು ಮಾಡ್ತಾಳ. ಹಂಗಂತಂದು ಹೇಳಿ ನನ್ನ ಸಲುವಾಗಿನೇ ನಮ್ಮ ತಂಗಿ ಇರಬೇಕು, ನಮ್ಮ ತಂಗಿ ಸಲುವಾಗಿನೇ ನಾನು ಜೀವನ ನಡೆಸಬೇಕು, ಆ ರೀತಿ ಎಲ್ಲ ಇಲ್ಲ. ಇಷ್ಟು ರಿಸ್ಟ್ರಿಕ್ಷನ್ಸ್ ಹಾಕುವಂಥವ್ರು ನನಗೆ ಬೇಕಾಗಿಲ್ಲ. ಅಂದ್ರೆ ನಿಮಗೆ ನಿಮ್ಮ ಅಕ್ಕ ಭಾಳ ರಿಸ್ಟ್ರಿಕ್ಷನ್ಸ್ ಹಾಕಿರೋದರ? ಅಭಯ್ ಅವರೇ, ನಮ್ಮ ಅಕ್ಕನ ಬಗ್ಗೆ ನೀವು ಇನ್ನೊಂದು ಮಾತಾಡಿದ್ರು ನನಗೆ ಸಹಿಸೋಕ್ಕಾಗಲ್ಲ. ನಮ್ಮ ಅಕ್ಕ ನನಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ. ಮತ್ತೆ ಯಾಕ್ರಿ ಈ ರೀತಿ ಬೇಜಾರು ಮಾಡ್ಕೊಂಡಿದ್ದೀರಿ? ಸರಿ ಹೌದು, ನಾನು ಇಷ್ಟೊತ್ತಾದರೂ ಇದನ್ನ ಅಬ್ಸರ್ವ್ ಮಾಡಿಲ್ಲ. ನೀವು ಇಲ್ಲಿ ಏರ್ಪೋರ್ಟಿಗೆ ಯಾಕೆ ಬಂದಿದ್ದು? ಅದು ನಮ್ಮ ಅಕ್ಕನಲ್ಲಿ ಡ್ರಾಪ್ ಮಾಡಕ್ ಬಂದಿದ್ದು. ಅಯ್ಯೋ ನನ್ನ ತಲೆನೋ. ಸೊ ಅದಕ್ಕೆ ನೀವು ಇಷ್ಟು ಬೇಜಾರು ಮಾಡ್ಕೊಂಡು ಹತ್ತಿದ್ದ? ಅಷ್ಟಕ್ಕೆಲ್ಲ ಆಳ್ತಾರೇನ್ರಿ? ನೀವು ನಿಮ್ಮ ಅಕ್ಕನ ಜೊತೆಗೆ ಹೋಗ್ಬಿಟ್ರೆ ಆಗದಪ್ಪ. ಯಾಕೆ ನಿಮ್ಮ ಅಕ್ಕ ನಿಮ್ಮನ್ನು ಕರ್ಕೊಂಡು ಹೋಗಲ್ಲ ಅಂತ? ಅವಳೇನೋ ಕರ್ಕೊಂಡು ಹೋಗ್ತಾಳ, ಆದ್ರೆ ನನಗೆ ಹೋಗಕ್ಕೆ ಇಷ್ಟ ಇಲ್ಲ. ಸರಿ ಮೊದಲು ನೀವು ಈ ಕಣ್ಣೀರು ಒರೆಸ್ಕೊಳ್ರಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ರಿ. ಯಾಕೋ ನೀವು ಬಿಡಂಗೆ ಕಾಣಲ್ಲ, ನಡೀರಿ. ಸರಿ ಬರ್ರಿ, ನನಗೆ ಯಾಕೋ ಭಾಳ ತಲೆ ನೋಯ್ತಾ ಐತಿ. ಇಲ್ಲ ಎಲ್ಲರೂ ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ನಿಮ್ಗೆ ಹಂಗೆ ಹೋಗ್ತಾ ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ. ಬೇಡ, ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ. ಈಗ ಒಂದೇ ಬಿಟ್ಟ ಅಂದ್ರೆ ನೋಡ್ರಿ,
ನಾನು ಕರೆದ್ಮೇಲೆ ಮುಗೀತು. ನೀವು ನನ್ನ ಜೊತೆಗೆ ಬರ್ತಾ ಇದ್ದೀರಾ ಅಂದ್ರೆ ಬರ್ತಾ ಇದ್ದೀರಾ ಅಷ್ಟೇ. ಅಯ್ಯೋ ನೀವು ಯಾಕ್ರಿ ಈ ರೀತಿ ನನ್ನ ಮೇಲೆ ರೇಗ್ತೀರಿ? ಇಲ್ಲಿ ನೋಡ್ರಿ ಸಂಧ್ಯಾ, ನಿಮ್ಗೆ ನಾನು ಎಷ್ಟು ತಿಳಿಸಿ ಹೇಳಕ್ ನೋಡತ್ತೀನಿ, ನೀವು ಅದನ್ನ ಅರ್ಥನೇ ಮಾಡ್ಕೊಳಕತ್ತಿಲ್ಲ. ನನ್ನ ಫ್ರೆಂಡ್ ಅಂತ ತಿಳ್ಕೊಳಕ್ ನಿಮಗೇನು ತಪ್ಪಾಗ್ತದೆ ಹೇಳ್ರಿ? ಓಕೆ ಸರಿ, ನಿಮ್ಮ ಅಕ್ಕನ ಪರ್ಮಿಷನ್ ತೊಗೊಂಡ ನೀವು ನನ್ನ ಫ್ರೆಂಡ್ಶಿಪ್ ಮಾಡ್ಬೇಕಾ? ಈ ಹುಡುಗಿಗೆ ಇನ್ನೂ ಎಷ್ಟು ವಿಧವಾಗಿ ಹೇಳ್ಬೇಕಪ್ಪ. ನಾನು ಬರೀ ಈಕಿಗೆ ತಿಳಿಸಿ ಹೇಳೋದ್ರೊಳಗಡೆನೇ ಸಾಕಾಗೋಯ್ತು. ಪರವಾಗಿಲ್ಲ, ಸ್ವಲ್ಪ ಕೂಲಾಗಿ ಬಿಹೇವ್ ಮಾಡಿದ್ರೆ ಇವ್ರ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡ್ಬೋದು. ಏನು ನಮ್ಮಕ್ಕನ ಪರ್ಮಿಷನಾ? ನನಗೆ ಉಳ್ದಿರೋದು ಅದು ಒಂದೇ ದಾರಿ. ನಿಮ್ಮ ಅಕ್ಕನ ಫೋನ್ ನಂಬರ್ ಕೊಡ್ರಿ, ಕಾಲ್ ಮಾಡ್ತೀನಿ. ನಮ್ಮಕ್ಕನ ಫೋನ್ ನಂಬರ್ ನಿಮ್ಗೆ ಯಾಕೆ ಕೊಡಬೇಕು? ಯಾಕೆ ಅವಳಿಗೂ ನಂತರ ತಲೆ ತಿನ್ನಕ? ಸರಿ, ನೀವು ನನ್ನ ಪೇಷನ್ಸ್ ಭಾಳ ಚೆಕ್ ಮಾಡಕತ್ತೀರಂತ ಕಾಣಿಸ್ತೈತಿ. ಹೆಂಗಿದ್ರು ನೀವು ನಿಮ್ಮ ಮಕ್ಕಳನ್ನ ಇಲ್ಲೇ ಡ್ರಾಪ್ ಮಾಡಕ್ಕೆ ಬಂದಿದ್ದಲ್ಲ. ಸರಿ, ನಾನು ಅವರು ಇನ್ನೂ ಚೆಕಿಂಗ್ ಎಲ್ಲ ನಡೀತಾ ಇರ್ತೈತಿ. ಸರಿ, ನಾನು ಅಲ್ಲೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಅಯ್ಯೋ, ಈ ಮನುಷ್ಯ ಅನ್ಕೊಂಡಾಗ ಒಳಗೆ ಹೊಂಟ್ಬಿಟ್ಟೇನಪ್ಪ. ಅಭಯ್ ಅವರೇ, 1 ನಿಮಿಷ ಇರ್ರಿ. ಏನ್ರಿ ನಿಮ್ಮ ಗೋಳು? ಅಲ್ಲ, ಈಗ ಎಲ್ಲ ಹೊಂಟಿರೋದು ನೀವು? ನಿಮ್ಮ ಮಕ್ಕನ ಪರ್ಮಿಷನ್ ತೊಗೊಂಬರಕ್ಕೆ. ಏನು ಬೇಕಾಗಿಲ್ಲ, ಬರ್ರಿ. ನನಗಿಷ್ಟು ಗೊತ್ತಿಲ್ಲ ಸಂಧ್ಯಾ, ಎಲ್ಲಿ ಯಾವ ಸ್ವಿಚ್ ಆನ್ ಮಾಡಿದ್ರೆ ಯಾವ ಲೈಟ್ ಆನ್ ಆಗ್ತೈತಿ ಅಂತ ಹೇಳಿ. ಸರಿ, ನಡೀರಿ. ಬರ್ರಿ. ಅಲ್ಲ, ತಲೆ ನೋಯ್ತಾ ಐತಿ, ಕಾಫಿ ಕುಡಿಬೇಕು ಅಂತೇಳಿ ಐಸ್ ಕ್ರೀಮ್ ಪಾರ್ಲರಿಗೆ ಕರ್ಕೊಂಡ್ ಬಂದಿರಲ್ಲ? ಮೊದಲೇ ನೀವು ತಲೆ ಬಿಸಿ ಮಾಡ್ಕೊಂಡಿರಿ. ಇನ್ನು ನಾನು ಕಾಫಿ ಕುಡಿಸಿದ್ರೆ ಇನ್ನೂ ಬಿಸಿ ಆಗ್ತೀರಿ, ಗರಂ ಆಗ್ತೀರಿ. ಅದ್ರ ಬದಲು ಸ್ವಲ್ಪ ಐಸ್ ಕೊಡಿಸಿ ಕೂಲ್ ಮಾಡೋಣ ಅಂತ. ಯಾಕ್ರಿ, ನಿಮ್ಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಇಲ್ವಾ? ಓ, ನನಗೆ ಐಸ್ ಕ್ರೀಮ್ ಅಂದ್ರೆ ಭಾಳ ಇಷ್ಟ. ಆದ್ರೆ ಅಲ್ಲೆಲ್ಲದಕ್ಕಿಂತ ಭಾಳ ಇಷ್ಟ ಆಗಿರೋದು ನಮ್ಮ ಅಕ್ಕ. ಅಯ್ಯೋ, ಮತ್ತು ಅಕ್ಕನ ಸುದ್ದಿನ ತೆಗಿತೀರಾ? ಸರಿ, ನಿಮ್ಮ ಅಕ್ಕನಂತೂ ವಾಪಸ್ ಇಲ್ಲ, ನಾನು ಕರ್ಕೊಂಬರಕ್ಕಾಗಲ್ಲ. ಆದ್ರೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಬರ್ರಿ. ಸರಿ, ನನಗೆ ಡೆತ್ ಬೈ ಚಾಕ್ಲೇಟ್ ಅಂದ್ರೆ ಭಾಳ ಇಷ್ಟ. ಸರಿ, ನಿಮಗೆ ಡೆತ್ ಬೈ ಚಾಕ್ಲೇಟ್ ಅಂದ್ರೆ ಇಷ್ಟ. ನನಗೆ ನಿಮ್ಗೆ ಯಾವ ಐಸ್ ಕ್ರೀಮ್ ಅಂದ್ರೆ ಇಷ್ಟ? ನನಗೆ ನೀವಂದ್ರೆ ಇಷ್ಟ. ಹಲೋ ಮಿಸ್ಟರ್ ಅಭಯ್, ಏನು? ನನಗೂ ಅದೇ. ನಾನು ನಾನು ನಿಮ್ಮಲ್ಲೇ ಡೆತ್ ಆಗೋದಂದ್ರೆ ನನಗೂ ಇಷ್ಟ. ಅಯ್ಯೋ, ಏನ್ರಿ ಏನ್ ಮಾತಾಡಕತ್ತೀರಿ? ಅಯ್ಯೋ, ನನಗೂ ಡೆತ್ ಬೈ ಚಾಕ್ಲೇಟೇ ಇಷ್ಟ. ನಿಮಗೆ ಇಷ್ಟ ಅಂದ್ರಲ್ಲ ಚಾಕ್ಲೇಟು, ನನಗೂ ಆ ಚಾಕ್ಲೇಟ್ ಒಳಗಡೆ ಡೆತ್ ಆಗೋದಂದ್ರೆ ಇಷ್ಟ ಅಂದೆ. ಏನೋಪ್ಪ ನೀವು, ನಿಮ್ಮ ಮಾತು ಒಂದು ಅರ್ಥ ಆಗಲ್ಲ. ಸರಿ, ಇಲ್ಲೇ ಕುಂತಿರ್ರಿ, ನಾನು ಆರ್ಡರ್ ಮಾಡಿ ಬರ್ತೀನಿ. ಒಳ್ಳೆ ಹುಡುಗನ, ಆದ್ರೆ ಒಂದು ಸ್ವಲ್ಪ ಕೋಪ ಜಾಸ್ತಿ. 2 ಡೆತ್ ಬೈ ಚಾಕ್ಲೇಟ್, ಸ್ವಲ್ಪ ಲೇಟ್ ಮಾಡಿ ತೊಗೊಂಬರ್ರಿ. ಓಕೆ ಸರ್. ಹೇಳಿ ಬಂದ್ರ ಆರ್ಡ್ರು? ಹೇಳಿ ಬಂದೆ, ಸ್ವಲ್ಪ ಲೇಟ್ ಆಗ್ತದಂತೆ. ಹೌದಾ? ಯಾರು ಇಲ್ಲೇ ಇಲ್ಲ ಇಲ್ಲೇ? ಅದಕ್ಕೆ ಲೇಟ್ ಆಗ್ತದಂತ. ಏನೋಪ್ಪ, ಯಾರು ಇಲ್ಲ ಅಂತ ಜಲ್ದಿ ಮಾಡ್ಕೊಡ್ತಾರಲ್ಲ? ಇಲ್ಲಿ ಜಾಸ್ತಿ ಯಾರು ಬರಲ್ಲ, ಎಲ್ಲ ರೆಡಿ ಇಟ್ಟಿರಂಗಿಲ್ಲ, ಹಾಗಾಗಿ ಲೇಟ್ ಆಗ್ತೈತಿ ಅಂತ ಅಂದ್ರು. ಓ ಹೌದಾ? ಸರಿ, ಮತ್ತೆ ನೀವೇ ಹೇಳ್ಬೇಕೆಲ್ಲ. ನಂದೇನು ಇಲ್ಲಪ್ಪ. ಅಲ್ಲ, ನಾನು ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಏನು? ಏನಿಲ್ಲ, ನೀವು ನಿಮ್ಮ ಅಕ್ಕ ಅಂತಂದು ಹೇಳಿ ಅಷ್ಟೇ ಹೇಳ್ತೀರಲ್ಲ, ನನಗೇನೋ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ಭಾಳ ಕ್ಯೂರಿಯಾಸಿಟಿ ಆಗ್ತೈತಿ. ಪ್ಲೀಸ್ ಹೇಳ್ತೀರಿ? ಅಲ್ಲ ರೀ, ನೀವು ಇವತ್ತು ನಾನು ನೀವು ಒಟ್ಟಿಗೆ ಒಂದು ಸ್ವಲ್ಪ ಹೊರಗೆ ಬಂದ್ವಿ ಅಂದ ತಕ್ಷಣ ನಿಮ್ಮ ಹತ್ರ ನನ್ನೆಲ್ಲ ಫೀಲಿಂಗ್ಸ್ ಹೇಳ್ಕೊಂಡ್ಬಿಡ್ಬೇಕಾ? ಸಂಧ್ಯಾ, ನೀವು ನನ್ನ ಎಷ್ಟು ಹಚ್ಕೊಂಡಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ನಿಮ್ಮನ್ನು ಭಾಳ ಹಚ್ಕೊಂಡೀನಿ. ನೀವು ನನಗೆ ಸಿಕ್ಕಿರಲಿಲ್ಲ ಅಂದಿದ್ರೆ ಬೇರೆ ಮಾತಾಗ್ತಿತ್ತು. ಆದ್ರೆ ನೀವು ನನ್ನ ಲೈಫ್ ಒಳಗಡೆ ಬಂದಾಗಿಂದ ನಾನು ಎಷ್ಟು ಖುಷಿಯಿಂದ ಅದನ್ನು ಗೊತ್ತೈತಿ. ನಿಮ್ಮ ಮಾತು ಕೇಳ್ತಾನೆ ಇರಬೇಕು ಅಂತೇಳಿ ಎಷ್ಟು ಪರಿತಪಿಸ್ತಿರ್ತೀನಿ. ಅಯ್ಯೋ, ಏನ್ರಿ ನೀವು ಈ ರೀತಿ ಎಲ್ಲ ಮಾತಾಡಕತ್ತಿರಲ್ಲ? ನನ್ನ ಹಾರ್ಟ್ ಒಡೆದು ಹೋಗ್ತೈತೆ ಅಷ್ಟೇ. ಸಂಧ್ಯಾ, ನೀವೇನಾರು ಅನ್ಕೊಳ್ರಿ, ನೀವು ನನ್ನ ಫ್ರೆಂಡ್ಶಿಪ್ನ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾನು ಇರೋದಿಲ್ಲ. ಅದು ನೀವು ಈ ರೀತಿ ಮಾತಾಡೋದು ನೋಡಿದ್ರೆ ನಿಮಗೆ ಬರೀ ನನ್ನ ಫ್ರೆಂಡ್ಶಿಪ್ ಬೇಕು ಅಂತ ಅನ್ನಿಸ್ತಿಲ್ಲ ನನಗೆ ಅದಕ್ಕಿಂತ ಮುಂದೆ ಹೋಗೋಕೆ ಭಯ. ಅಯ್ಯೋ, ನಿಮ್ಮ ಫ್ರೆಂಡ್ಶಿಪ್ ಸಿಗಲಿ ಅಂತ ಬಯಸಕತ್ತಿರೋದು ಅಷ್ಟೇ ನಾನು. ಅದು ಬಿಟ್ಟು ಅದಕ್ಕಿಂತ ಬೇರೆ ಯಾವುದೇ ರೀತಿ ಆಸೆ ನನ್ನ ಒಳಗಡೆ ಇಲ್ಲ. ನೀವು ಒಬ್ಬರು ನನ್ನ ಜೊತೆಗೆ ಚಂದಾಗಿದ್ರೆ ಸಾಕು, ಜೀವನ ಪೂರ್ತಿ ಹಿಂಗೆ ಕಳೆದ್ಬಿಡ್ತೀನಿ. ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ಒಂಥರ ಮುಜುಗರ ಆಗ್ತೈತಿ. ಸರಿ, ನಿಮ್ಗೆ ಯಾವಾಗ ಹೇಳಬೇಕು ಅನ್ನಿಸ್ತೈತಿ ಅವಾಗೇ ಹೇಳ್ರಿ, ಪರವಾಗಿಲ್ಲ. ಸರಿ, ನೀವು ನಿಮ್ಮ ಮನೆ ಒಳಗಡೆ ಯಾರು ಇರ್ತೀರಿ? ನಾನು, ನಮ್ಮಮ್ಮ, ನಮ್ಮ ತಂಗಿ. ನಮ್ಮಪ್ಪ ಅವರು ಕೆಲಸದ ಮೇಲೆ ಅವಾಗವಾಗ ಅಬ್ರಾಡಿಗೆಲ್ಲ ಹೋಗಿ ಬರ್ತಾ ಇರ್ತಾರೆ. ಓ, ಅಂದ್ರೆ ನಿಮ್ಮ ಫಾದರು ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನೇ ಇರಬೇಕು ಅಲ್ಲ? ಹೌದು ಸಂಧ್ಯಾ, ನಮ್ಮ ತಂದೆ ಭಾಳ ದೊಡ್ಡ ಬಿಸ್ನೆಸ್ ಮ್ಯಾನೆ. ನನಗೂ ಅವರು ಆ ಬಿಸ್ನೆಸ್ ಎಲ್ಲ ನೋಡ್ಕೊ ಅಂತಾರೆ. ಬಟ್ ನನಗೆ ಅವ್ರ ಅಂಡರ್ ಒಳಗಡೆ ಇರೋಕೆ ಇಷ್ಟ ಇಲ್ಲ. ಹಾಗಾಗಿ ನಂದ ಓನ್ ಲೈಫ್ನ ಕ್ರಿಯೇಟ್ ಮಾಡ್ಕೊಂಡಿನಿ. ಈಗ ನಿಜ ಹೇಳಬೇಕು ಅಂದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಒಂದು ಸತ್ಯ ಹೇಳಬೇಕು. ಏನು ಭಯ ಅವರೇ? ನಮ್ಮ ತಂದೆ ನಮ್ಮ ಜೊತೆಗೆ ಅಷ್ಟಕ್ಕಷ್ಟೇ ಯಾವಾಗಾದರೂ ಒಮ್ಮೆ ಬಂದು ಹೋಗಿ ಮಾಡ್ತಾರೆ. ಅವ್ರ ಜೊತೆಗೆ ನನಗೆ ಇರೋಕೆ ಇಷ್ಟ ಇಲ್ಲ. ಹೌದಾ? ಮತ್ತು ಇವಾಗಿನೂ ನೀವು ಅವ್ರ ಜೊತೆಗೆ ಅಂದರೆ ಅವ್ರ ಬಿಸ್ನೆಸ್ ನೋಡ್ಕೋಬೇಕು ಅಂತೇಳಿ ಆಸೆ ಪಡ್ತಾರ ಅಂತಂದ್ರಿ, ಆದರೆ ಈಗ ಅವ್ರ ಬಿಸ್ನೆಸ್ ನೋಡ್ಕೊಳಕತ್ತಿಲ್ಲ ಅಂತಂದು ಹೇಳಿನ ಅವರು ನಮ್ಮ ಜೊತೆಗೆ ಇರೋಕೆ ಇಷ್ಟಪಡಕತ್ತಿಲ್ಲ. ಏನೋಪ್ಪ, ನನಗೇನೋ ಕನ್ಫ್ಯೂಸಿಂಗ್ ಆಗೈತಿ. ಸರಿ ಬಿಡ್ರಿ, ಇದಕ್ಕೆಲ್ಲ ಒಂದು ದಿವಸ ನಾನು ಕ್ಲಾರಿಟಿ ಕೊಡ್ತೇನೆ ಅಂತ. ಮತ್ತು ನಿಮ್ಮ ಮನೆ ಒಳಗಡೆ ನೀವು ಯಾರು ಇರ್ತೀರಿ? ನಮ್ಮ ಮನೆ ಒಳಗಡೆ ನಾನು, ನಮ್ಮ ಚಿಕ್ಕಮ್ಮ, ಚಿಕ್ಕಪ್ಪ, ನಮ್ಮ ಇನ್ನೊಂದು ಅಕ್ಕ, ನಾನು 4 ಜನ ಇರ್ತೇವೆ. ಓ, ನಿಮ್ಮ ಅಪ್ಪ ಅಮ್ಮ? ಅಮ್ಮ ಇಲ್ಲ, ತೀರ್ಕೊಂಡ್ರು. ಅಪ್ಪ ಅಯ್ಯೋ, ಯಾಕೆ ಸಂಧ್ಯಾ ಅವ್ರು ಇವಾಗ ಏನಾಯ್ತು? ಎದಕ್ಕೆ ಕಾಣಕತ್ತೀರಿ? ನಿಮ್ಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ. ನಾನು ಸುಮ್ಮನೆ ನಿಮ್ಮ ಮನೆ ವಿಷಯ ತೆಗೆದು ನಿಮ್ಗೆ ಬೇಜಾರು ಮಾಡಿದ್ನೇನು? ಬೇಡ, ನೀವು ಅಳ್ಬೇಡ್ರಿ. ನೀವು ಹಿಂಗೆಲ್ಲ ಆ ಥರ ನಂಗೆ ನೋಡೋಕ್ಕಾಗಲ್ಲ. ಇಲ್ಲ, ಅದು ನಮ್ಮಪ್ಪ ನಾನು ಸಣ್ಣವಳಿದ್ದಾಗ ನನ್ನನ್ನು ಹೊರಗೆ ಹಾಕ್ಬಿಟ್ರು. ವಾಟ್? ನನಗೇನು ಅರ್ಥ ಆಗಕತ್ತಿಲ್ಲ ಸಂಧ್ಯಾ. ನೀವು ಅಳ್ಬೇಡ್ರಿ, ಮೊದಲು ಅಳು ನಿಲ್ಲಿಸ್ರಿ. ಸಾರಿ. ನಿಮ್ಮ ಜೀವನದ ಸ್ಟೋರಿ ಏನೋ ಒಂದು ಕಹಿ ಹಾದಿ ಮೇಲೆ ನಡೆದಂಗೆ ಐತಿ. ಬೇಡ, ಪರವಾಗಿಲ್ಲ, ನಾನು ನಿಮಗೆ ಫೋರ್ಸ್ ಮಾಡೋದಿಲ್ಲ. ನಿಮಗೆ ಯಾವಾಗ ಹೇಳಬೇಕು ಅನ್ನಿಸ್ತೈತಿ ಅವಾಗೇ ಹೇಳ್ರಿ ಆತ. ಥ್ಯಾಂಕ್ ಯು ಸೋ ಮಚ್ ಅಭಯ್ ಅವರೇ. ನೀವು ನನ್ನ ಇಷ್ಟ ಅರ್ಥ ಮಾಡ್ಕೊತೀರಂತ ನಾನು ಅನ್ಕೊಂಡಿರಲಿಲ್ಲ. ನನಗೆ ನೀವು ಬೇಕು ಸಂಧ್ಯಾ. ವಾಟ್? ಐ ಮೀನ್, ನನಗೆ ನಿಮ್ಮ ಫ್ರೆಂಡ್ಶಿಪ್ ಬೇಕು. ಏನಪ್ಪ, ಈ ಹುಡುಗಿಗೆ ಎಷ್ಟು ರೀತಿಯಿಂದ ತಿಳಿಸಿ ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಳ. ಪರವಾಗಿಲ್ಲ, ಇವಳ ಜೀವನದಾಗ ಏನೋ ಕಹಿ ಘಟನೆ ನಡೆದಂಗೆ ಐತಿ. ನಾನು ಇವಾಗಲೇ
ಈಗ ನನ್ನ ಗೆಳತನ ಮಾಡೋಕೆ ಇಷ್ಟೇ ಹೆದರಕತ್ತಾಳಿ ಹುಡುಗಿ. ಇನ್ನು ನನ್ನ ಪ್ರೀತಿ ಎಕ್ಸೆಪ್ಟ್ ಮಾಡ್ಕೊತಾಳ. ಬೇಡ ಬೇಡ, ಫಸ್ಟು ಇವಳು ಸ್ನೇಹನ ನಾನು ಗಳಿಸ್ಕೊತೀನಿ. ಆಮೇಲೆ ಇವಳ ಜೀವನದೊಳಗಡೆ ಏನು ಕಹಿ ಘಟನೆ ಆಗೈತಿ ತಿಳ್ಕೊಂಡು ಇವಳನ್ನ ಖುಷಿಯಿಂದ ಇಟ್ಕೋಬೇಕು. ಆಮೇಲೆ ಇವಳನ್ನ ನನ್ನ ಪ್ರೀತಿ ಒಳಗಡೆ ಬೀಳಿಸ್ಕೊಂತೀನಿ. ಈಗ ಸದ್ಯಕ್ಕೆ ಹಿಂಗೆ ಮೇಂಟೈನ್ ಮಾಡುವ ಭೈ. ಹಲೋ ಸಂಧ್ಯಾ. ಅದು ನೀವು ಏನೋ ಹೇಳಿದ್ರಿ. ಏನಿಲ್ಲ, ನಿಮ್ಮ ಸ್ನೇಹ ಬೇಕು ಅಂದೆ ಅಷ್ಟೇ. ಅಲ್ರಿ, ನೀವು ನನ್ನ ಫ್ರೆಂಡ್ ಆಗ್ರಿ ಅಂತ ಕೇಳಕತ್ರೆ ಒಳ್ಳೆ ಹೆಂಡತಿ ಆಗ್ರಿ ಅಂತ ಕೇಳಕತ್ತೆ ನನ್ನ ಥರ ಲುಕ್ ಕೊಡಕತ್ತೀರಿ. ಅದೇ ಬೀಳ್ತೈತೀಗ ಅಭಯ್ ನಿನಗೆ. ಅಲ್ರಿ, ನೀವು ಈ ರೀತಿ ಎಲ್ಲ ಹೆಂಗ್ ಮಾತಾಡ್ತೀರಿ ಅಂತ. ನಾನು ಹಿಂಗೆ ಮಾತಾಡಬಾರ್ದಲ್ಲ. ಹ್ಮ್ ಹಂಗಿದ್ಮೇಲೆ ನನ್ನ ಫ್ರೆಂಡ್ಶಿಪ್ನ ಎಕ್ಸೆಪ್ಟ್ ಮಾಡ್ಕೊಳ್ರಿ. ಓಕೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಇವತ್ತಿನ ಟ್ರೀಟ್ ನಂದೆ. ಏನು ಇವತ್ತಿನ ಟ್ರೀಟ್ ನಿಮ್ದಾ? ಹಂಗಂತಂದೇಳಿ ಅವತ್ತು ಟ್ರೀಟ್ ಕೊಡಿಸ್ತೀನಿ ಅಂದಿದ್ರಲ್ಲ ನೀವು, ಅದನ್ನ ಅಲ್ಲಿಗ ಮರ್ತೇನೆ ಅಂತ ಅನ್ಕೋಬೇಡ್ರಿ. ಇವತ್ತು ನಾನು ಖುಷಿಯಿಂದ ಅದೀನಿ, ಹಾಗಾಗಿ ನಾನು ಟ್ರೀಟ್ ಕೊಡಿಸ್ತೀನಿ. ಇನ್ಮೇಲೆ ಯಾವತ್ತಾದ್ರೂ ನೀವು ಖುಷಿಯಿಂದ ಇರ್ತೀರಲ್ಲ, ಅವಾಗ ನೀವು ಟ್ರೀಟ್ ಕೊಡಿಸ್ರಿ ಆಯ್ತಾ? ಸರಿ, ಓಕೆ. ಈಗ ನಿಮ್ಮ ಹತ್ರ ಮಾತಾಡಿ ನನಗೆ ಎಷ್ಟೋ ಸಮಾಧಾನ ಆಗ್ತೈತಿ. ಒಂದು ನಿಮಿಷ, ಅಕ್ಕನ ಫೋನ್ ಬರ್ತೈತಿ. ಓಕೆ ಕ್ಯಾರಿ ಆನ್. ಅಂದ್ರೆ ಅವಳು ಫ್ಲೈಟ್ ಹತ್ತೋದಕ್ಕಿಂತ ಮುಂಚೆ ಒಂದ್ಸಲ ಕಾಲ್ ಮಾಡು ಅಂದಿದ್ದೆ, ಅದಕ್ಕೆ. ಸರಿ ಆಯ್ತು, ನೀವು ಮಾತಾಡಿ ಬರ್ರಿ. ಹಾ ಅಕ್ಕ, ಹೇಳು. ವಾವ್, ಇಷ್ಟಕ್ಕಾದ್ರೂ ಒಪ್ಕೊಂಡ್ರಲ್ಲ ಸಾಕು. ಇನ್ನು ಮುಂದೆ ಇವ್ರನ್ನ ಬದಲಾಯಿಸೋ ಜವಾಬ್ದಾರಿ ನಂದು. ಆದಷ್ಟು ಬೇಗ ಇವ್ರ ಜೀವನದೊಳಗಡೆ ಏನಾಗಿತ್ತು ತಿಳ್ಕೊಬೇಕು. ಆಮೇಲೆ ಇವ್ರನ್ನ ಖುಷಿಯಾಗಿ ಇಟ್ಕೋಬೇಕು.